ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಬಂದು ಶ್ರಾವಣ ಮಾಸ ಇರೋದ್ರಿಂದ ನಮ್ಮನೇಲಿ ಕೂಡ ಶ್ರಾವಣ ಶನಿವಾರ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮೊದಲಿಗೆ ಶ್ರಾವಣ ಮಾಸದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮನೇಲೂ ಕೂಡ ಇದು ಲಾಸ್ಟ್ನೇ ಶ್ರಾವಣ ಆಗಿರೋದ್ರಿಂದ ಇವತ್ತು ಶ್ರಾವಣ ಶನಿವಾರ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ಸೊ ಶ್ರಾವಣ ಮಾಸದಲ್ಲಿ ಇದು ತುಂಬ ಮಹತ್ವವನ್ನು ಹೊಂದಿರುತ್ತದೆ. 12 ಮಾಸಗಳಲ್ಲಿ ಶ್ರಾವಣ ಮಾಸ ಅನ್ನೋದು ಎಲ್ಲ ಜನಗಳ ಮನಸ್ಥಿತಿಗಳಲ್ಲಿ ಉಲ್ಲಾಸ ಮತ್ತು ಉತ್ಸಾಹ ತರುವಂತಹ ಮಾಸನೇ ಆಗಿರ್ಬೋದು. ಏಕೆಂದರೆ ಇದು ಕಳೀತಿದ್ದಂಗೆ ಎಲ್ಲ ಹಬ್ಬಗಳು ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಒಂದು ರೀತಿಯಲ್ಲಿ ಮಂಗಳಮಯವನ್ನು ಮಾಡುವಂತಹ ಮಾಸನೇ ಅಂತಲೇ ಹೇಳ್ಬೋದು ಶ್ರಾವಣ ಮಾಸ. ಸೊ ಹಾಗೆ ನಮ್ಮನೇಲಿ ಕೂಡ ಪೂಜೆ ಇಟ್ಕೊಂಡಿದ್ದಾರೆ. ಇದು ಲಾಸ್ಟ್ನೇ ಶ್ರಾವಣ ಆಗಿರೋದ್ರಿಂದ ದಾಸಪ್ಪ ಎಲ್ಲ ಬ್ಯುಸಿ ಇರ್ತಾರೆ. ಅಂದರೆ ಬೇಗ ಹೇಳಿ ಟೈಮಿಗೆಲ್ಲ ಸಿಗೋದಿಲ್ಲ. ಏನಕ್ಕೆ ಇದು ಕೊನೆ ವಾರ ಅಲ್ವಾ, ಸೊ ಅದಕ್ಕೋಸ್ಕರ ನಾವು ಅಷ್ಟೇ ಈ ವಾರ ನಾನು ಮಿಸ್ ಮಾಡಿದ್ರೆ ನಮಗೆ ಇನ್ನು ಈ ವರ್ಷದಲ್ಲಿ ಮತ್ತೆ ನಾವು ದಾಸಪ್ಪನ ಇಕ್ಸಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದು ಲಾಸ್ಟ್ನೇ ವಾರ ಅಂತ ಇಟ್ಕೊಂಡಿದ್ವಿ. ಅದರಲ್ಲೂ ನಮ್ಮಪ್ಪ ಅಮ್ಮ ಅಂತೂ ಕೇಳಬೇಕಾ, ಮೊದಲೇ ಅವ್ರಿಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅವರು ಬೇಕಾದ್ರೆ ಡೈಲಿ ಪೂಜೆ ಮಾಡ್ಕೊಂಡಿರಿ ಅಂತ ಹೇಳಿದ್ರೆ ಡೈಲಿ ಪೂಜೆ ಮಾಡ್ಕೊಂಡಿರ್ತಾರೆ. ಅಷ್ಟು ಇಷ್ಟಪಡ್ತಾರೆ ಅವರು ದೇವ್ರನ್ನ. ಕೊನೆಗೂ ಫೈನಲಿ ದಾಸಪ್ಪ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ನೈವೇದ್ಯಕ್ಕೆ ಕೂಡ ನಮ್ಮನೇಲಿ ಸ್ವೀಟ್ ಮಾಡೋದು. ಏನಕ್ಕೆ ನಮ್ಮನೆ ದೇವರು ಬಂದು ಮಾಗಡಿ ರಂಗನಾಥ ಸ್ವಾಮಿ. ಸೊ ಅದಕ್ಕೆ ನಾವು ಸ್ವೀಟ್ ಮಾತ್ರ ಇಡಬೇಕಾಗಿರೋದು. ಸೊ ಅದಕ್ಕೆ ನಮ್ಮನೆಯಲ್ಲಿ ಸ್ವೀಟ್ ಮಾಡಿದ್ದೀವಿ. ಕೆಲವರು ನಾನ್ ವೆಜ್ ಮಾಡ್ತಾರೆ, ನಮ್ಮ ಮನೇಲಿ ಮಾತ್ರ ಸ್ವೀಟ್ ಇರೋದು. ಏನಕ್ಕೆ ನಮ್ಮ ದೇವರಿಗೆ ನಾವು ಅವಾಗಿಂದನೂ ನಡ್ಸ್ಕೊಂಡು ಬಂದಿರೋದು ಸಿಹಿನೇ. ಸೊ ಅದಕ್ಕೆ ನಾವು ಸಿಹಿನೇ ನೈವೇದ್ಯಕ್ಕೆ ಇಡೋದು. ದಾಸಪ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಏನಕ್ಕೆ ಅಂದರೆ ಇವಾಗ ಆಲ್ರೆಡಿ 8 o'clock ಆಗಿದೆ. ನಾವು ಬೆಳಗ್ಗೆಯಿಂದ ಹೇಳಿದ್ದಕ್ಕೆ ಇವಾಗ ಬಂದು ಪೂಜೆ ಮಾಡ್ತಿದ್ದಾರೆ. ಅಂದರೆ ಅವ್ರು ಇನ್ನೆಷ್ಟು ಬ್ಯುಸಿ ಇರಬೇಕು, ಇದು ಲಾಸ್ಟ್ನೇ ಶ್ರಾವಣ ಆಗಿರೋದ್ರಿಂದ. ಸೊ ಹಿಂಗೋ ಎಲ್ಲ ಪೂಜೆ ಎಲ್ಲ ಆಗ್ತಾ ಇದೆ. ಬೇಗ ಮಾಡಿಬಿಟ್ಟು ಹೋಗ್ಬಿಡೋಣ ಅನ್ನೋದು ಅವ್ರ ಮೈಂಡಲ್ಲಿರೋದು. ಏನಕ್ಕೆ ಅಂದರೆ ಅವ್ರಿಗೆ ಒಂದು ಮನೆ ಅಂತನ ಎಷ್ಟು ಮನೆಗೆ ಹೋಗ್ಬೇಕು ಹೇಳಿ, ಇದು ಲಾಸ್ಟ್ನೇ ವಾರ ಅಲ್ವಾ. ಸೊ ಅದಕ್ಕೆ ಫೈನಲಿ ಪೂಜೆ ಅಂತೂ ಮಾಡ್ತಾ ಇದ್ದಾರೆ. ಇನ್ನೇನು ಪೂಜೆ ಆಯಿತು. ಅವ್ರು ಏನು ಇನ್ನೊಂದು 1/2 hour ಕೂಡ ಅವ್ರು ಇರಲಿಲ್ಲ. ಏನಕ್ಕೆ ಅಂದರೆ ಒಂದು 1/4 ಗಂಟೆಲೇ ಪಟ ಅಂತ ಬೇಗ ಬಂದು ಎಲ್ಲ ರೆಡಿ ಮಾಡಿಕೊಂಡು ನಾವು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಬಟ್ ಅವ್ರು ಬಂದು ದೀಪ ಹಚ್ಚಿ ಅವ್ರದ್ದು ಇದೆಯಲ್ಲ ಅವ್ರ ಪೂಜೆ ಎಲ್ಲ ಮಾಡಿಕೊಂಡು ನೀಟಾಗೆ ಕಂಪ್ಲೀಟಾಗೆ ಪೂಜೆ ಎಲ್ಲ ಮುಗಿಸಿದ್ರು. ದೇವರಿಗೆ ಬೇಕಾಗಿರೋದು ಭಕ್ತಿ ಅಂತಾರಲ್ಲ. ಸೊ ಹಾಗೇನೆ ಯಾವತ್ತಾದ್ರೂ ಅಷ್ಟೇ ಮನಸ್ಸಲ್ಲಿ ಮತ್ತು ತಲೆಯಲ್ಲಿ ಒಳ್ಳೆ ಯೋಚನೆ ಮತ್ತು ಒಳ್ಳೆ ಬುದ್ಧಿ ಇದ್ದರೆ ದೇವ್ರು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ದಾರಿ ತೋರಿಸ್ತಾನೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ನಾವು ನಂಬಿರೋ ದೇವರು ಯಾವತ್ತೂ ನಮ್ಮನ್ನ ಎಂದಿಗೂ ಕೈ ಬಿಡಲ್ಲ ಅಂತಲೇ ಹೇಳ್ತೀನಿ. ಏಕೆಂದರೆ ದೇವರಲ್ಲಿ ಅಷ್ಟು ನಂಬಿಕೆಯಿಂದ ಇದ್ದರೆ ದೇವರು ಕೂಡ ನಮ್ಮನ್ನು ಒಂದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾನೆ. ಫೈನಲಿ ಪೂಜೆ ಆಯಿತು. ನಮ್ಮ ಗುಂಡ ಅಂತೂ ಈ ಸೌಂಡಿಗೆ ಎದ್ಬಿಟ್ಟ ಮಲಗಿದ್ದವನು. ಸೊ ಅದಕ್ಕೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಎತ್ಕೊಳ್ಳೋಕ್ಕೆ ಅಂತ ಹೋದರು. ಓಕೆ, ಫೈನಲಿ ದೇವ್ರ ಪೂಜೆ ಎಲ್ಲ ಮುಗೀತು. ಶ್ರಾವಣ ಮಾಸದ ದಾಸಪ್ಪ ಬಂದು ಶ್ರಾವಣ ಮಾಸ ಪೂಜೆನ ಕಂಪ್ಲೀಟಾಗಿ ಮುಗಿಸಿದ್ರು. ಹಾಗೆ ನಮ್ಮದು ಒಂದು ಪ್ಲ್ಯಾನ್ ಇತ್ತು. ಏನಕ್ಕೆ ಅಂದರೆ ಶ್ರಾವಣ ಮಾಸ ಆದಮೇಲೆ ನಾವು ಯಾವಾಗಲೂ ಮನೆ ದೇವ್ರಿಗೆ ಹೋಗಿ ಅಣ್ಕಾಯಿ ಮಾಡಿಸ್ಕೊಂಡು ಬರ್ತೀವಿ, ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಸೊ ಅದಕ್ಕೆ ನಾಳೆ ಹೋಗೋಣ ಅಂತ ಹೇಳಿ ಪೂಜೆಗೆಲ್ಲ ತಯಾರು ಮಾಡ್ಕೊಳ್ಳೋಣ, ನಾಳೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಅಪ್ಪ ಅಮ್ಮ, ನಮ್ಮ ಬ್ರದರು, ನನ್ನ ಪುಟಾಣಿ ಪಾಪು ಎಲ್ಲರೂ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ರೋಡಲ್ಲಿ ಬಂದು ರೋಡು ಸರಿ ಮಾಡೋಕ್ಕೆ ಹಿಡಿದು ಆಲ್ರೆಡಿ ಒಂದು 3 years ಮೇಲೆ ಆಯ್ತಾ ಬಂತು. 3-4 years ಮೇಲೆ ಆಯಿತು. ಸೊ ಇನ್ನೂ ಕಂಪ್ಲೀಟಾಗಿ ಅವರು ಮುಗಿಸಿಲ್ಲ. ಅಂದರೆ ಬೇಗ ಕೆಲಸ ಮಾಡಿದ್ರೆ ಮುಗಿಯುತ್ತೆ, ಸ್ಟಿಲ್ ಅವ್ರು ಬೇಗ ಮಾಡ್ತಿಲ್ಲ, ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತಿದ್ದಾರೆ. ರೋಡು ಸ್ವಲ್ಪ ಅಷ್ಟಕ್ಕಷ್ಟೇ ಇತ್ತು, ಬಟ್ ಪರವಾಗಿಲ್ಲ, ಹೋಗ್ಬೋದು ಆರಾಮಾಗೆ. ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಹಾಗೆ ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಅಲ್ಲಿಂದ ಬರ್ತಾ ನಮಗೆ ಒಂದು ನಾಟಿ ಕೋಳಿ ಫಾರ್ಮ್ ಸಿಕ್ತು. ಅಲ್ಲೊಂದು ನಾಟಿ ಕೋಳಿ ತೊಗೊಂಡು ಮನೆಗೆ ಹೋಗಿ ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಒಂದು ಕೋಳಿ ಇಟ್ಕೊಂಡ್ರು ಅಪ್ಪಾಜಿ, ಇಟ್ಕೊಂಡು ಬಂದ್ವಿ. ಇವತ್ತಿನ ಸಣ್ಣ ವ್ಲಾಗ್ ಕಂಪ್ಲೀಟಾಗಿ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.